ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಮನೆಯಲ್ಲೇ ರುಚಿಯಾದಂಥ ಬೆಂಡೆಕಾಯಿ ಹಸಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ. ಇಲ್ಲೊಂದು 4 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ kg ಬೆಂಡೆಕಾಯಿ ತೊಗೊಂಡು ಇದನ್ನು ತೊಳೆದು ಬಟ್ಟೆಲೆಲ್ಲ ಒರೆಸ್ಬಿಟ್ಟು ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನೀರಿನಂಶ ಇದ್ದುಬಿಟ್ರೆ ಒಗ್ಗರಣೆಗೆ ಹಾಕಿದ ತಕ್ಷಣ ಎಲ್ಲ ಲೋಳಿ ಬಿಟ್ಕೊಳ್ಳುತ್ತೆ, ಹಾಗಾಗಿ ಬಟ್ಟೆಲಿ ಒರೆಸ್ಬಿಟ್ಟು ಇದನ್ನು ಹೆಚ್ಕೊಬೇಕು. ನಂತರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹೆಚ್ಚಿರೋಂಥ ಬೆಂಡೆಕಾಯಿನಿ ಅದರ ಜೊತೆಗೇ ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಕೊಬೇಕು. ಹಸಿರು ಮೆಣಸಿನ್ಕಾಯಿ 2 ಭಾಗ ಮಾಡಿ ಹಾಕ್ಕೊಳ್ಳಿ, ಹಂಗೆ ಹಾಕ್ಬಿಟ್ರೆ ಅದು ಸಿಡಿತದೆ, ಹಾಗಾಗಿ ಅದನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಆ ಲೋಳೆ ಅಂಶ ಎಲ್ಲ ಹೋಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲೇವರೆಗೂ ಇದನ್ನು ಒಗ್ಗರಣೆಯಲ್ಲೇ ಹುರ್ಕೊಬೇಕು. ಆಮೇಲೆ ಇಲ್ಲಿ ಚಿಕ್ಕದಾಗಿ ಹೆಚ್ಚಿರೋಂಥ ಟೊಮೊಟೊನೂ ಸಹ ಇದಕ್ಕೆ ಹಾಕ್ಕೊಂಡು ಇದು ಎಲ್ಲ ಮೆತ್ತಗಾಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲೇವರೆಗೂ ಇದನ್ನು ಟೊಮೊಟೊನೂ ಸಹ ಇದ್ರ ಜೊತೆಗೇನೆ ಹುರ್ಕೊಳ್ಳಿ. ಇದನ್ನೆಲ್ಲ ಮೀಡಿಯಮ್ ಉರಿ ಇಟ್ಕೊಂಡೆ ಹುರ್ಕೊಳ್ಳಿ. ಎಲ್ಲನ ಹುರ್ಕೊಂಡಾದಮೇಲೆ ಇದೆಲ್ಲ ಮೆತ್ತಗಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ. ಇದೆಲ್ಲ ಆರೋಕ್ಕೆ ಬಿಟ್ಬಿಡಿ, ಇದೆಲ್ಲ ಆರಬೇಕು. ಆಮೇಲೆ ಇದೆಲ್ಲ ಆರಾದಮೇಲೆ ಒಂದು ಜಾರಿಗೆ ಸುಲಿದಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಬೇಕು. ಇಲ್ಲಾಂದರೆ ಇದು ಬೆಂಡೆಕಾಯಿ ಜೊತೆ ಹಾಕ್ಬಿಟ್ರೆ ಬೆಳ್ಳುಳ್ಳಿ ಎಲ್ಲ ಮೆತ್ತಗಾಗಲ್ಲ, ಹಂಗೆ ಇರ್ತದೆ. ಹಾಗಾಗ್ಬಿಟ್ಟು ಬೆಳ್ಳುಳ್ಳಿನ ಸ್ವಲ್ಪ ಈ ಥರ ರುಬ್ಕೊಂಡಾದಮೇಲೆ ಅದೇ ಜಾರಿಗೇ ಬೆಂಡೆಕಾಯಿ ಹುರಿದಿರೋದನ್ನು ಸಹ ಹಾಕ್ಕೊಂಡು ಜಾಸ್ತಿ ರುಬ್ಬಬೇಡಿ, ಸ್ವಲ್ಪ ಸುಮ್ಮನೆ ಒಂದು ಬೆಂಡೆಕಾಯಿ ಒಂದು 4 ಪೀಸ್ ಆಗಬೇಕು, ಆ ಥರ ಸುಮ್ಮನೆ ಒಂದು ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿ ಇದನ್ನು ಇಲ್ಲಿ ಜಾಸ್ತಿ ಬೆಂಡೆಕಾಯಿ ಇರೋದ್ರಿಂದ ನಾನು 2 ಸರಿ ಹಾಕ್ಕೋತಾ ಇದ್ದೀನಿ. ಒಂದು ಸತಿ ಹಾಕಿರೋದನ್ನ ಒಂದು ಬೌಲ್ಗೆ ತಗೊತಾ ಇದ್ದೀನಿ. ಆಮೇಲೆ ಇದೇ ಜಾರಿಗೆ ಇನ್ನೊಂದು ಸರಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸಹ ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ತಗೊತಾ ಇದ್ದೀನಿ. ಆಮೇಲೆ ಇದೇ ಜಾರಿಗೇನೆ ಹೆಚ್ಚಿರೋಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಅದನ್ನು ಜಾಸ್ತಿ ರುಬ್ಕೊಳಕ್ಕೆ ಹೋಗಬೇಡಿ, ಅದೊಂದು 2 ಪೀಸ್ 3 ಪೀಸ್ ಆಗಬೇಕು, ಆ ಥರ ರುಬ್ಕೊಂಡ್ರೆ ಸಾಕು. ಯಾಕಂದರೆ ಅದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ, ತುಂಬ ನುಣ್ಣಗೆ ಮಾಡಬೇಡಿ. ಸ್ವಲ್ಪ ಈ ಥರ ರುಬ್ಕೊಂಡ್ಬಿಟ್ಟು ಅದನ್ನು ಸಹ ಈ ಬೆಂಡೆಕಾಯಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಕೊನೆಯದಾಗಿ ಒಂದು ಒಗ್ಗರಣೆ ಕೊಡೋಣ. ಇವಾಗ ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದು 2 ಒಣಮೆಣಸಿನ್ಕಾಯಿ ಸಹ ಹಾಕ್ಕೊಂಡು ಇದನ್ನು ಮಾಡಿರೋಂಥ ಬೆಂಡೆಕಾಯಿ ಗೊಜ್ಜಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ. ಇದನ್ನು ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ದೋಸೆ, ಇಡ್ಲಿ, ರೊಟ್ಟಿ ಜೊತೆಗೂ ತಿನ್ನಬಹುದು. ನೀವು ಒಂದ್ಸರಿ ಟ್ರೈ